ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರ ಸಮ್ಮುಖದಲ್ಲಿ ಜರುಗಿತು. ಸಭೆಯ ಆರಂಭದಲ್ಲಿಯೇ ಪರಿಷತ್ ಶಾಸಕ ಸಿಟಿ ರವಿ ಹಾಗೂ ಶಾಸಕ ಎಚ್.ಡಿ. ತಮ್ಮಯ್ಯನವರ ನಡುವೆ ಸಭೆಯ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆಯಿತು. ಕ್ರಮೇಣ ಗದ್ದಲ ಕಡಿಮೆಯಾಗಿ ಸಭೆಯಲ್ಲಿ ಜಿಲ್ಲೆಯ ಸಮಗ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜನಪ್ರತಿನಿಧಿಗಳು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಯಾವುದಾರ ಕಾರಣಕ್ಕೆ ಎಮರ್ಜೆನ್ಸಿ ಇದ್ದಾಗ ಒಂದು ತಿಂಗಳು ಹಿಂದೆ ಮುಂದೆ ಆಗುತ್ತೆ. ವರ್ಷಕ್ಕೊಮ್ಮೆ KDP ಸಭೆ ಮಾಡಿದ್ರೆ ಹೇಗೆ ಫಾಲೋ ಅಪ್ ಆಗುತ್ತೆ ಹೇಳಿ, ವರ್ಕ್ ಹೇಗೆ ಫಾಲೋ ಅಪ್ ಆಗೋಕ್ಕೆ ಸಾಧ್ಯ, ಎಕ್ಸಿಕ್ಯೂಟ್ ಹೇಗೆ ಮಾಡೋಕ್ಕೆ ಸಾಧ್ಯ? ಈ ಜಿಲ್ಲಾ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಲ್ಲ. ಈ ನಡುವೆ ನಾವು 10 ತಿಂಗಳಿಗೊಮ್ಮೆ ಮಾಡಿದ್ರೆ, ಈಗ ಮಾಡಿ ಇನ್ನೊಂದು ಮುಂದಿನ ವರ್ಷಕ್ಕೆ KDP ಸಭೆ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗೋದು ಫಾಲೋ ಅಪ್ ಆಗೋದು ಹೇಗಾಗುತ್ತೆ? ಇದಕ್ಕೆ ಪಬ್ಲಿಕ್ ಮೀಟಿಂಗ್ ಅಂತ ಅಧಿಕಾರಿಗಳು DC ಅವರನ್ನು ಕರ್ಕೊಂಡು ಹೋಗಿ ಎಲ್ಲ ಸಮೇತ ಪ್ರಥಮ ಬಾರಿಗೆ ಆ ಥರ ಮಾಡಿದ್ವಿ. ಅದಕ್ಕೋಸ್ಕರ ಏನಾಗ್ತದೆ, KDP ಸಭೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದರೆ ಇದೇ ಎಲ್ಲ ಪರಿಹಾರ ಮಾಡಬೇಕಾಗ್ತಾ. ತದನಂತರ ಏನಾಯಿತು, ಯಾರ್ಯಾರಿಗೆ ಅಂತ ಈ ಬಜೆಟ್ ಸೆಷನ್ ಒಂದೊಂದು ತಿಂಗಳು ಅದನ್ನ ಕಾಲ. ಅದಲ್ಲದೆ ನಾವು ಬೆಂಗಳೂರಲ್ಲಿ ಮಾಡ್ತೀವಿ, ಇಲ್ಲಿ ಸಮೇತ ಈಗ ಮಾನ್ಯ ಶಾಸಕರು ಪ್ರಸ್ತಾಪ ಮಾಡೋದು ಸರಿ ಇದೆ. ಆದರೆ ಅದನ್ನ ಒಮ್ಮೆ 5 ವರ್ಷ ಹಿಂದಕ್ಕೆ ಯೋಚನೆ ಮಾಡಿದಾಗ ತಾವು ಉಸ್ತುವಾರಿ ಸಚಿವರಾದ ಮೇಲೆ ಲೆಕ್ಕ ಹಾಕೊಂಡ್ಲಿ ಎಷ್ಟು ಬಾರಿ ಜಿಲ್ಲೆಗೆ ಬಂದಿದ್ದೀರಿ, ಎಷ್ಟು KDP ಸಭೆಗಳನ್ನ ಮಾಡಿದಿರಿ 2 ವರ್ಷದಲ್ಲಿ. ನಮ್ದು 20ನೇ ತಾರೀಕಿಗೆ 2 ವರ್ಷ ತುಂಬುತ್ತೆ. 2 ವರ್ಷದಲ್ಲಿ ಎಷ್ಟು KDP ಸಭೆ ಮಾಡಿದಿರಾ, ಎಷ್ಟು ಬೆಂಗಳೂರಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಕರೆದು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆದು ಕುಡಿಯ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ಮಳೆ ಬಗ್ಗೆ ಸಭೆ ಮಾಡಿದ್ದೀರಿ. ಹಾಗಾಗಿ ತಾವು ಮಾಡಿದ್ದೀರಿ. ಇದೊಂದು ಸಭೆಯಲ್ಲಿ ಕೇವಲ ಬಜೆಟ್ ಮೀಟಿಂಗು ಸೆಷನ್ ಬಂದಿದ್ರಿಂದ ಈ ಸಭೆ ಲೇಟ್ ಆಗಿದೆ. ಇದ್ರ ಹಿಂದೆ ನೀವು ನಿಮ್ಮಷ್ಟು ಉಸ್ತುವಾರಿ ಸಚಿವರಾಗಿ ಜಿಲ್ಲೆ ಹೊರಗಡೆಯಿಂದ ಬಂದವರು, ಸ್ಥಳೀಯ ಉಸ್ತುವಾರಿ ಸಚಿವರಲ್ಲ, ಹೊರಗಡೆಯಿಂದ ಬಂದವರು ಈ ಹಿಂದೆ 5 ವರ್ಷದಿಂದ ಏನು ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಿಲ್ಲ. ಅದು ಅಂಕಿಅಂಶಗಳ ನಾವು ಹೇಳಿದಿರಿ, ಮುಂದೆ ನೀವು ರೂಲಿಂಗ್ ಕೊಡಬೇಕು. ಎಲ್ಲರೂ ರೂಲಿಂಗ್ ಕೊಡೋದಾದ್ರೆ ಆ ಸಭೆಯಲ್ಲಿ ಇರೋದು. ನೀವು ನಮ್ಮ ಸಭೆಯ ಅಧ್ಯಕ್ಷರು. ಅದನ್ನ ಸಭೆಯಲ್ಲಿ ಕಂದಾಯ, ವಿದ್ಯುತ್, ಅರಣ್ಯ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ವಿವರಿಸಿದರು. ನಮ್ಮ ಚಿಕ್ಕಮಗಳೂರು ವಿಭಾಗಕ್ಕೆ ಅಥವಾ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರ್, ನಮ್ಮಲ್ಲಿ ಒಟ್ಟು ಇತ್ತೀಚಿನ ಆನೆ ಗಣತಿ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 35, ಕೊಪ್ಪದಲ್ಲಿ 125 ಮತ್ತು ಭದ್ರಾದಲ್ಲಿ ಸುಮಾರು 400 ಆನೆಗಳು ಇರುವಂಥ ಒಂದು ಇದನ್ನು ಬಿಡುಗಡೆ ಮಾಡ್ತಾರೆ ಸರ್. ಭದ್ರದಲ್ಲಿರ್ತಕ್ಕಂಥ ಆನೆಗಳು ಸುರಕ್ಷಿತವಾಗಿ ನಮ್ಮ ಹುಲಿ ಸಂರಕ್ಷಿತ ಪ್ರದೇಶದಲ್ಲೇ ಒಳಗೊಂಡಿರ್ತವೆ. ಚಿಕ್ಕಮಗಳೂರು ವಿಭಾಗದಲ್ಲಿ ಇತ್ತೀಚೆಗೆ 2-3 ವರ್ಷಗಳಿಂದ ಹೆಚ್ಚು ಬಾಧಿತವಾದಂಥ ಒಂದು ಪ್ರದೇಶ ಸರ್. ಇಲ್ಲಿನ ಸ್ಥಳೀಯ ಆನೆಗಳು 33 ಆನೆಗಳಿದ್ದಾವೆ ಮತ್ತು 35 ಆನೆಗಳಿದ್ದಾವೆ. ಅವು ನಮ್ಮ ಅರಣ್ಯ ಪ್ರದೇಶದಲ್ಲೇ ಸೀಮಿತಗೊಂಡಿದ್ದಾವೆ ಸರ್. ಕಾಮೆನಹಳ್ಳಿಯಲ್ಲಿ ಒಂದು 6 ಆನೆ, ಸಾರಗೋಡು ಭಾಗದಲ್ಲಿ ಒಂದು 25, ಬೈರಾಪುರ, ಮಧುಗುಂಡಿ, ಮಾಡೂರು ಆ ಕಡೆ ಭಾಗದಲ್ಲಿ ಒಂದು 3 ಆನೆ, ಜೊತೆಗೆ ಮಸ್ಕಲಿ ಭಾಗದಿಂದ ಒಂದು 5 ಮೀಸಲು ಅರಣ್ಯ ಭಾಗದಲ್ಲಿ ಬಂದು ಹೋದಂಥ ಸುಮಾರು 4-5 ಆನೆಗಳು ಭದ್ರಾ ಪ್ರದೇಶದಿಂದ ಬಂದು ಹೋದಂಥ ಆನೆಗಳು ಸರ್. ಆದರೆ ನಮಗೆ ಹೆಚ್ಚಿನ ಒಂದು ಈ ಒಂದು ಕಾಡಾನೆ ಸಮಸ್ಯೆಗೆ ಕಂಡು ಬರ್ತಾ ಇರೋದು ನಮಗೆ ಹಾಸನ ಭಾಗದಿಂದ ಬರ್ತಕ್ಕಂಥ ವಲಸೆ ಬರ್ತಕ್ಕಂಥ ಒಂದು ಆನೆಗಳನ್ನ ಬೇಲೂರಿನಿಂದ ಡ್ರೈವ್ ಮಾಡ್ತಾ ಇದ್ದಾರೆ ಆನೆಗಳನ್ನ. ಒಂದು ಜಿಲ್ಲೆಯಿಂದ, ಹಾಸನ ಜಿಲ್ಲೆಯಿಂದ ಚಿಕ್ಕಮಗಳೂರಿಗೆ ಬರ್ತಾ ಇರೋ ಆನೆಗಳು ಮೇನ್ ಪ್ರಾಬ್ಲಮ್ ಇರೋದೇ ಅಲ್ಲಿ. ಇಲ್ಲಿ ನನಗೆ ತಿಳಿದ ಹಾಗೆ ಫಾರೆಸ್ಟ್ ಆಫೀಷಿಯಲ್ಸ್ಗೂ ಗೊತ್ತಿದೆ, ಸ್ಥಳೀಯ ಆನೆಗಳಿಂದ ನಮಗೆ ಸಮಸ್ಯೆ ಆಗಿಲ್ಲ. ನಮಗೆ ಆಗ್ತಾ ಇರೋದು ಬೇಲೂರಿನಿಂದ ಡ್ರೈವ್ ಮಾಡಿರೋ ಆನೆಗಳಿಂದ. ಇದಕ್ಕೋಸ್ಕರನೇ
ಬಂದು ಬೇಲೂರಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು. 2 ಜಿಲ್ಲೆಗಳ ಅಧಿಕಾರಿಗಳನ್ನ ಎಲ್ಲ ಜನಪ್ರತಿನಿಧಿಗಳನ್ನ ಕರೆದು ಮೀಟಿಂಗ್ ಮಾಡಿದ್ರು. ಅದರಿಂದ ಏನು ಸೊಲ್ಯೂಷನ್ ಸಿಕ್ಕಿಲ್ಲ ಸರ್, ಏನು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಾವು ಮಾತಾಡ್ತಾ ಇರೋದು. ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಾದ್ರೆ ನಾವು ಅಲ್ಲಿ ಟೆಕ್ನಿಕಲ್ ಫೆನ್ಸಿಂಗ್ ಮಾಡೋದಿಲ್ಲ. ಯಾಕಂದ್ರೆ ಬೇಲೂರಲ್ಲಿ ಅರಣ್ಯ ಇಲ್ಲ. ಬೇಲೂರು ಮತ್ತೆ ಮೂಡಿಗೆರೆ ಭಾಗದಲ್ಲಿ ಅರಣ್ಯ ಇಲ್ಲದೆ ಹೋಗಿರೋ ಕಾರಣದಿಂದ ನಾವು ಟೆಕ್ನಿಕಲ್ ಫೆನ್ಸಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಭೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯ, ಮೂಡಿಗೆರೆ ಕ್ಷೇತ್ರದ ನಯನಾ ಮೊಟ್ಟಮ್ಮ, ಕಡೂರು ವಿಧಾನಸಭಾ ಕ್ಷೇತ್ರದ ಕೆ.ಎಸ್. ಆನಂದ್, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಟಿ.ಡಿ. ರಾಜೇಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿ ಸೇರಿದಂತೆ ಉಸ್ತುವಾರಿ ಕಾರ್ಯದರ್ಶಿಗಳಾದ ರಾಜೇಂದ್ರ ಸಿಂಗ್ ಕಟಾರಿಯಾ ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.